ನ್ಯೂಸ್ 12ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಸಂಪುಟ ವಿಸ್ತರಣೆಗೆ ಸಿಎಂಗೆ ಒತ್ತಡದ ಮೇಲೆ ಒತ್ತಡ ಕೇಳಿಬರ್ತಾ ಇದೆ. ತುಂಬಾ ಬೇಜಾರಾಗಿ ಹೋದ್ರ ಸಿಎಂ ಬಸವರಾಜ ಬೊಮ್ಮಾಯಿ. ಆಕಾಂಕ್ಷಿಗಳಿಗೆ ಡೈರೆಕ್ಟ್ ಅಮಿತ್ ಶಾ ಅವರನ್ನೇ ಭೇಟಿ ಮಾಡಿಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ದೆಹಲಿಗೂ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು. ಈಗ ನಾಯಕರು ಚುನಾವಣೆ ಸಂದರ್ಭದಲ್ಲಿ ಮುನಿಸ್ಕೊಂಡು ಕುಳಿತಿದ್ದಾರೆ. ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಮುನಿಸು ಪಕ್ಷಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಆಕಾಂಕ್ಷಿಗಳನ್ನ ಡೈರೆಕ್ಟ್ ಆಗಿ ಅಮಿತ್ ಶಾ ಅವರ ಜೊತೆ ಮೀಟ್ ಮಾಡಿಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ರಮೇಶ್ ಜಾರಕಿಹೊಳಿಗೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿಸಿದ್ದಾರೆ ಸಿಎಂ. ತಮ್ಮ ಕಾರ್ನಲ್ಲೇ ಹೋಟೆಲ್ಗೆ ಕರೆದೊಯ್ದ್ರು. ಅಮಿತ್ ಶಾ ಅವರನ್ನ ಭೇಟಿ ಮಾಡಿಸಿದ್ದಾರೆ. ಸಿಪಿ ಯೋಗೇಶ್ವರ್ಗೂ ಕೂಡ ಅಮಿತ್ ಶಾ ಅವರನ್ನ ಭೇಟಿ ಮಾಡಿಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಇಬ್ಬರನ್ನು ಶಾ ಮುಂದೆ ಕರೆದೊಯ್ದು ಕೂರಿಸಿದ್ದಾರೆ ಸಿಎಂ ಬೊಮ್ಮಾಯಿ ಅವರು. ಸಂಪುಟ ವಿಸ್ತರಣೆ ಬಗ್ಗೆ ಅಮಿತ್ ಶಾ ಜೊತೆ ಡೈರೆಕ್ಟ್ ಮಾತುಕತೆ ಆಗುತ್ತೆ. ಚರ್ಚೆ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಉಪಸ್ಥಿತರಿದ್ದರು. ಆದ್ರೆ ಕೆಎಸ್ ಈಶ್ವರಪ್ಪ ಅವರಿಂದ ಕೂಡ ಸಚಿವ ಸ್ಥಾನಕ್ಕೆ ಒತ್ತಡ ಇತ್ತು. ಆದ್ರೂ ಕೂಡ ಶಿವಮೊಗ್ಗದಲ್ಲೇ ಕೆಎಸ್ ಈಶ್ವರಪ್ಪ ಅವರಿದ್ದಾರೆ. ಕ್ಯಾಬಿನೆಟ್ ಬಗ್ಗೆ ಶಾ ಸಭೆಯಲ್ಲಿ ಏನ್ ತೀರ್ಮಾನ ಆಯ್ತು ಅನ್ನೋ ಬಗ್ಗೆ ಈಗ ಸಾಕಷ್ಟು ಕುತೂಹಲ ಇರುವಂತದ್ದು. ಸಿಎಂ ಜೊತೆ ಸಭೆಗೂ ಮುನ್ನ ಬಿಎಲ್ ಸಂತೋಷ್ ಜೊತೆ ಚರ್ಚೆ ಆಗಿತ್ತು. ಸಂತೋಷ್ ಸಭೆ ಬಳಿಕ ಅಮಿತ್ ಶಾ ಜೊತೆ ಚರ್ಚೆ ನಡೆದಿದೆ. ರಮೇಶ್ ಜಾರಕಿಹೊಳಿ, ಯೋಗೇಶ್ವರ್, ಈಶ್ವರಪ್ಪ ಸೇರಿದಂತೆ ಹಲವರಿಂದ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು ಅನ್ನುವಂತಹ ಒತ್ತಡ ಹೆಚ್ಚಾಗಿದೆ. ಬಹಿರಂಗವಾಗಿಯೇ ಈಶ್ವರಪ್ಪ ಅವರು ಆ ವಿಚಾರವನ್ನ ಹೇಳಿದ್ರು. ಇನ್ನು ಬಿಜೆಪಿ ಕಾರ್ಯಕ್ರಮಗಳಿಂದ ರಮೇಶ್ ಜಾರಕಿಹೊಳಿ ಅವರು ಸಂಪೂರ್ಣವಾಗಿ ದೂರನೇ ಉಳಿದಿದ್ದಾರೆ. ಹೀಗಾಗಿ ಚುನಾವಣೆ ಸಂದರ್ಭದಲ್ಲಿ ಈ ಒಂದು ಮುನಿಸಿನ ಶಮನಕ್ಕೆ ಈಗ ಸಿಎಂ ಅವರು ಮುಂದಾಗಿರುವಂಥದ್ದು. ಸೊ ಏನೇ ಇದ್ರೂ ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ಮಾತಾಡಿ ಅಂತ ಹೇಳಿ ಅಮಿತ್ ಶಾ ಅವರನ್ನ ಸಿಎಂ ಭೇಟಿ ಮಾಡಿಸಿದ್ದಾರೆ. ಯೋಗೇಶ್ವರ್ ಹಾಗೆ ರಮೇಶ್ ಜಾರಕಿಹೊಳಿ ಇಬ್ಬರನ್ನೂ ಕೂಡ ಅಮಿತ್ ಶಾ ಅವರ ಜೊತೆ ಮೀಟಿಂಗ್ ಮಾಡಿಸಿದ್ದಾರೆ. ಸೊ ಅಮಿತ್ ಶಾ ಅವ್ರು ಏನ್ ಹೇಳಿದ್ರು, ಅವರಿಗೆ ಸಂಪುಟ ವಿಸ್ತರಣೆ ಆಗುತ್ತೆ, ನೀವು ಸಂಪುಟದಲ್ಲಿ ಇರ್ತೀರಾ ಅನ್ನುವಂಥ ಭರವಸೆಯನ್ನ ಕೊಟ್ಟಿದ್ದಾರಾ, ಅಮಿತ್ ಶಾ ಅವರು ಅವರನ್ನ ಕನ್ವಿನ್ಸ್ ಮಾಡಿದಾರಾ ಅನ್ನುವಂಥದ್ದು ಸದ್ಯದ ಕುತೂಹಲ. ಸೊ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 13ರಿಂದ 14 ಸಲ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಡೆಲ್ಲಿಗೆ ಹೋಗಿದ್ರು. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಕೂಡ ಮಾಡಿದ್ರು. ಸಂಪುಟ ಪುನರಚನೆ ಆಗುತ್ತೆ, ವಿಸ್ತರಣೆ ಆಗುತ್ತೆ ಅನ್ನುವಂಥ ಭರವಸೆಯಲ್ಲೇ ಈಗ ಆಕಾಂಕ್ಷಿಗಳು ಉಳ್ಕೊಂಡಿದ್ದಾರೆ. ಸೊ ಅಮಿತ್ ಶಾ ಅವರನ್ನೇ ಆಕಾಂಕ್ಷಿಗಳ ಜೊತೆ ಭೇಟಿ ಮಾಡಿಸಿದ್ದಾರೆ. ಸೊ ಏನ್ ಡಿಸ್ಕಸ್ ಆಗಿದೆ, ಏನ್ ಚರ್ಚೆ ಆಗಿದೆ, ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕೃಷ್ಣ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಕೃಷ್ಣ, ಮೊನ್ನೆ ದೆಹಲಿಗೆ ಹೋಗಿದ್ರು, ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿದ್ರು, ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಕೂಡ ಸಿಎಂ ಅವರು ಹೇಳಿದ್ರು. ಆದ್ರೆ ಈಗ ಆಕಾಂಕ್ಷಿಗಳನ್ನ ನೇರವಾಗಿ ಭೇಟಿ ಮಾಡಿಸಿದ್ದಾರೆ. ಯೋಗೇಶ್ವರ್ ಹಾಗೆ ರಮೇಶ್ ಜಾರಕಿಹೊಳಿ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ. ಸೊ ಏನ್ ಡಿಸ್ಕಸ್ ಆಗಿದೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಸೌಮ್ಯ, ಈಗಾಗಲೇ ಏನು ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಖಚಿತವಾಗಿಲ್ಲ. ಯಾಕಂದರೆ ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇಲ್ಲೊಂದು ಕಡೆ ಈಗ ಪ್ರವಾಸದ ಸಂದರ್ಭದಲ್ಲಿ ಒಪ್ಪಿಗೆಯನ್ನು ಕೊಡ್ಬೋದು ಅನ್ನುವಂಥದ್ದು ಸಾಕಷ್ಟು ಮಟ್ಟದಲ್ಲಿ ನಿರೀಕ್ಷೆಯನ್ನು ಹೊಂದಲಾಗಿತ್ತು. ಆದರೆ ಈಗ ಇಲ್ಲೊಂದು ಕಡೆ ಅದು ನಿರಾಶೆ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಯಾಕಂದರೆ ಇವತ್ತು ಮುಖ್ಯವಾಗಿ ಅಮಿತ್ ಶಾ ಅವರು ಉಳ್ಕೊಂಡಿರ್ತಕ್ಕಂತಹ ಹೋಟೆಲ್ಗೆ ರಾಜ್ಯದ ಪ್ರಮುಖವಾದಂತಹ ಬಿಜೆಪಿ ನಾಯಕರು ಭೇಟಿಯನ್ನು ಕೊಟ್ಟಿದ್ದರು. ಮುಖ್ಯವಾಗಿ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಇವರೇ ಪ್ರಮುಖವಾಗಿ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಮಾತುಕತೆ ನಡೆಸಿದ್ದಾರೆ. ಅಂದ್ರೆ ಅಮಿತ್ ಶಾ ಅವರು ಬಿಎಲ್ ಸಂತೋಷ್ ಅವರ ಜೊತೆಗೆ ವಿಸ್ತೃತವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ಹೋದಂಥ ಸಂದರ್ಭದಲ್ಲಿ ಏನು ಪ್ರಸ್ತಾವವನ್ನು ಇಟ್ಟಿದ್ರು, ಆ ಒಂದು ವಿಚಾರಗಳ ಬಗ್ಗೆ ಒಂದು ರೀತಿ ಸವಿವರವಾಗಿ ಒಂದಷ್ಟು ವಿವರಗಳನ್ನು ಪಡೆದುಕೊಂಡಿದ್ದಾರೆ. ಮತ್ತೆ ಸಂಪುಟ ವಿಸ್ತರಣೆ ಬಗ್ಗೆನೂ ಕೂಡ ಮುಖ್ಯವಾಗಿ ಬಿಎಲ್ ಸಂತೋಷ್ ಅವ್ರ ಜೊತೆಗೇನೆ ಏನು ಅಮಿತ್ ಶಾ ಅವರು ಚರ್ಚೆ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಜೊತೆಗೆ ಚರ್ಚೆ ಮಾಡಿಲ್ಲ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಅಮಿತ್ ಶಾ ಅವರು ಬಿಎಲ್ ಸಂತೋಷ್ ಅವ್ರ ಜೊತೆಗೆ ಚರ್ಚೆ ಮಾಡಿದ ನಂತರವಾಗಿ ಏನು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು, ಅಂತಹ ಸಂದರ್ಭದಲ್ಲಿ ಮಾತ್ರ ಏನು ರಾಜ್ಯದ ಬಿಜೆಪಿ ನಾಯಕರು ಅಂದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಆ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತೆ ಸಿಪಿ ಯೋಗೇಶ್ ಅವರು ಕೂಡ ಎಲ್ಲೋ ಒಂದು ಕಡೆಗೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಅಂದ್ರೆ ಹೊರಡುವ ಸಂದರ್ಭದಲ್ಲಿ ಮಾತ್ರ ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಆದರೆ ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಮಂತ್ರಿ ಆಗಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ಅಲ್ಲಿ ಪ್ರಸ್ತಾಪವನ್ನ ಇಬ್ಬರು ನಾಯಕರುಗಳು ಮಾಡಿಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಏನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮನೆಯಲ್ಲಿ ಅಂದ್ರೆ ಸರ್ಕಾರಿ ನಿವಾಸದಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಯೋಗೇಶ್ ಅವರು ಭೇಟಿಯನ್ನು ಮಾಡಿದ್ರು. ಅಲ್ಲೂ ಕೂಡ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಆ ಒಂದು ಸಭೆಗೆ ಬಂದಿದ್ದರು. ಅಂತಹ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಮತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಬಳಿ ಮಾತ್ರ ಯೋಗೇಶ್ವರ್ ಆಗಿರ್ಬೋದು ಮತ್ತೆ ರಮೇಶ್ ಜಾರಕಿಹೊಳಿ ಅವರು ಮಾತ್ರ ಈ ಒಂದು ವಿಚಾರವನ್ನ ಪ್ರಸ್ತಾಪನ ಮಾಡೋದ್ರ ಮುಖಾಂತರವಾಗಿ ಈಗ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಈಗ ನಮಗೆ ಸಂಪುಟಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ನೀವು ಒತ್ತಡವನ್ನು ಹಾಕಬೇಕು ಅನ್ನೋ ಮನವಿಯನ್ನು ಮಾತ್ರ ಇಬ್ಬರು ನಾಯಕರ ಬಳಿ ಮಾತ್ರ ಮಾಡ್ಕೊಂಡಿದ್ದಾರೆ.
ಇದ್ದಾರೆ. ಆದರೆ ಎಲ್ಲ ಒಂದು ಕಡೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಮತ್ತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಈ ಒಂದು ವಿಚಾರದ ಬಗ್ಗೆ ಎಲ್ಲ ಒಂದು ಕಡೆಗೆ ಅಮಿತ್ ಶಾ ಅವರ ಜೊತೆಗೆ ಚರ್ಚೆ ಮಾಡಿಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಆದರೆ ಸದ್ಯಕ್ಕಂತೂ ಸಚಿವ ಸ್ಥಾನದ ಆಕಾಂಕ್ಷಿಗಳು ಮಾತ್ರ ಬಹಳ ಕೊನೆಯ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸಿಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒತ್ತಡದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆದರೆ ಅಮಿತ್ ಶಾ ಅವರು ಕೂಡ ಇದುವರೆಗೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಎಲ್ಲ ಕೊಟ್ಟಿಲ್ಲ. ಹೀಗಾಗಿ ಯಾವಾಗ ಕೊಡ್ತಾರೆ ಮತ್ತೆ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಕಸರತ್ತನ್ನು ಮಾಡಿ ಅಂತಿಮವಾಗಿ ಮನವೊಲಿಸಿದ್ದಾರೆ ಅನ್ನೋದು ಕೂಡ ಈ ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಸೌಮ್ಯ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. 2023 ಹೊಸ ವರ್ಷದ ಸ್ವಾಗತಕ್ಕೆ ಕೌಂಟ್ ಡೌನ್. ಸಖತ್ ಪಾರ್ಟಿಗೆ ಸಜ್ಜಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರು. ಸಣ್ಣ ಅಹಿತಕರ ಘಟನೆಯೂ ನಡೆಯದಂತೆ ಖಾಕಿ ಪ್ಲಾನ್. ಸಂಜೆಯಿಂದಲೇ ಕಿಕ್ಕಲಿ ಮುಳುಗಲಿದ್ದಾರೆ ಪಾರ್ಟಿ ಪ್ರಿಯರು. ಪಾರ್ಟಿ ನೆಪದಲ್ಲಿ ಯಾವುದೇ ಅನಾಹುತ ನಡೆಯದಂತೆ ಎಚ್ಚರಿಕೆ ವಹಿಸಲಾಗಿದೆ. ಡ್ರೋನ್ ಕ್ಯಾಮೆರಾ, ಸಿಸಿಟಿವಿ ಮೂಲಕ ಖಾಕಿ ಕಣ್ಗಾವಲು ಹಾಕಿದೆ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಟ್ರಾಫಿಕ್ನಲ್ಲೂ ಕೂಡ ಬದಲಾವಣೆ ಮಾಡಲಾಗಿದೆ. ಸಂಭ್ರಮಾಚರಣೆ ಹೆಚ್ಚಿರುವ ಜಾಗದಲ್ಲಿ ವಾಹನಗಳ ನಿರ್ಬಂಧ ಹಾಕಲಾಗಿದೆ. ಹಲವು ರಸ್ತೆಗಳಲ್ಲಿ ವಾಹನ ಸಂಚಾರ ನಿಲುಗಡೆಗೂ ಕೂಡ ನಿರ್ಬಂಧ ವಿಧಿಸಲಾಗಿರುವಂಥದ್ದು. ಪಾರ್ಟಿ ನೆಪದಲ್ಲಿ ಯಾವುದೇ ರೀತಿಯಾದಂತಹ ಅನಾಹುತ ಆಗಬಾರದು. ಖಾಕಿ ಸರ್ಪಗಾವಲಲ್ಲಿ ಈ ಬಾರಿ ಬೆಂಗಳೂರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ನಡೆಯುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. 8,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹೆಜ್ಜೆ ಹೆಜ್ಜೆಗೂ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ದೊಡ್ಡ ಎಲ್ಇಡಿಗಳನ್ನ ಅಳವಡಿಸಲಾಗಿದೆ. ಎಂಜಿ ರೋಡಲ್ಲಿ ಸಿಸಿಟಿವಿ ವಾರ್ ರೂಮ್ ಅನ್ನ ರೆಡಿ ಮಾಡಲಾಗಿದೆ. ಮಹಿಳೆ ಮತ್ತು ಮಕ್ಕಳ ರಕ್ಷಣೆಗೆ ಆರೆಂಜ್ ಆರ್ಮಿಯನ್ನ ಸಿದ್ಧತೆಗೊಳಿಸಲಾಗಿದೆ. ಬ್ರಿಗೇಡ್ ರೋಡ್ ಅಲ್ಲಿ ಮಹಿಳೆಯರ ರಕ್ಷಣೆಗಾಗಿ ಒಂದ್ ವೇಳೆ ಆ ಕ್ಷಣಕ್ಕೆ ಏನಾದ್ರೂ ಅವರಿಗೆ ಸಹಾಯ ಬೇಕು ಅಂತಂದ್ರೆ ವಿಮೆನ್ ಸೇಫ್ ಹೌಸ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಸೊ ಯಾವ ರೀತಿಯಾಗಿ ಬಾಂಬ್ ಸ್ಕ್ವಾಡ್ ನಿಂದ ಪರಿಶೀಲನೆ ನಡೀತಾ ಇದೆ ಆ ದೃಶ್ಯಗಳನ್ನ ನಾವು ಗಮನಿಸಬಹುದು. ಬಿಲ್ಡಿಂಗ್ ನ ಮೂಲೆಗಳಲ್ಲೂ ಬಾಂಬ್ ಸ್ಕ್ವಾಡ್ ನಿಂದ ಪರಿಶೀಲನೆ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಹಾಗೆ ಎಂಜಿ ರೋಡ್ ಅಲ್ಲಿ ಬಾಂಬ್ ಸ್ಕ್ವಾಡ್ ನಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. ರಸ್ತೆ ಬದಿಯ ಪ್ರತಿಯೊಂದು ಮೂಲೆಯಲ್ಲೂ ಅವರು ಪರಿಶೀಲನೆ ಮಾಡ್ತಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಆ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕೈಗೊಳ್ಳಲಾಗಿದೆ. ಬಿಲ್ಡಿಂಗ್, ಪಾರ್ಕಿಂಗ್ ಸ್ಥಳ, ನಿರ್ಮಾಣ ಹಂತದ ಕಟ್ಟಡ ಸ್ಥಳಗಳಲ್ಲಿಯೂ ಕೂಡ ಪರಿಶೀಲನೆ ಮಾಡಲಾಗಿದೆ. ಬೆಂಗಳೂರಿನ ಬ್ರಿಗೇಡ್ ರೋಡ್ ಅಲ್ಲಿ ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ. ಸಿಸಿಟಿವಿಗಳ ಅಬ್ಸರ್ವೇಷನ್ಗೆ ವಾರ್ ರೂಮ್ ಮಾಡಲಾಗಿದೆ. 300 ಸಿಸಿಟಿವಿಗಳ ರೆಕಾರ್ಡ್ ಒಂದೇ ಕೊಠಡಿಯಲ್ಲಿ ವಾಚ್ ಮಾಡಲಾಗುತ್ತೆ. 5 ಮಂದಿ ಪೊಲೀಸರು ಹಾಗೂ ಪ್ರೈವೇಟ್ ಏಜೆನ್ಸಿ ಸಿಬ್ಬಂದಿ ಈ ವಾರ್ ರೂಮ್ ನಲ್ಲಿರ್ತಾರೆ. ಜನಸಂದಣಿಯಲ್ಲಿ ಏನೇ ಅನುಚಿತ ವರ್ತನೆ ಮಾಡಿದ್ರೂ ಕೂಡಲೇ ಅಲರ್ಟ್ ಆಗಿ ಅಂಥವರನ್ನ ವಶಕ್ಕೆ ಪಡೆಯಲಾಗುತ್ತೆ. ಬ್ರಿಗೇಡ್ ರೋಡ್ ಅಲ್ಲಿ ಹೊಸ ವರ್ಷದ ಸಿದ್ಧತೆ, ಸಿಸಿಟಿವಿ ವಾರ್ ರೂಮ್ ಹೇಗೆ ಕೆಲಸ ಮಾಡುತ್ತೆ, ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಗಂಗಾಧರ್ ಆ ಸ್ಥಳಕ್ಕೆ ಹೋಗಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಅದರಲ್ಲಿ ಪ್ರಮುಖವಾಗಿ ಬ್ರಿಗೇಡ್ ರೋಡ್ ಆಗಿರಬಹುದು, ಎಂಜಿ ರೋಡ್ ಮತ್ತೆ ಚರ್ಚ್ ಸ್ಟ್ರೀಟ್ ನಲ್ಲಿ ಸಹ ಎಲ್ಲ ಬರದ ರೀತಿಯಲ್ಲಿ ಒಂದು ಸಿದ್ಧತೆ ನಡೀತಾ ಇದೆ. ನಿಮ್ಮ ಪ್ರತಿಯೊಂದು ಮೂವ್ಮೆಂಟ್ ಕೂಡ ಅಬ್ಸರ್ವ್ ಮಾಡ್ತಾ ಇರುತ್ತದೆ ಸಿಸಿ ಕ್ಯಾಮೆರಾಗಳು. ನಾನೀಗ ಸಿಸಿಟಿವಿ ಕ್ಯಾಮೆರಾಗಳ ಒಂದು ಅಬ್ಸರ್ವೇಷನ್ ವಾರ್ ರೂಮ್ ಏನಿದೆ ಆ ವಾರ್ ರೂಮ್ ಅಲ್ಲಿ ಇದ್ದೇನೆ. ಸಿಸಿ ಕ್ಯಾಮೆರಾಗಳ ಸುಮಾರು 300ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಪ್ರೈವೇಟ್ ಏಜೆನ್ಸಿಗೆ ಕೊಟ್ಟು ಅವರು ಹೈಟೆಕ್ ಕ್ಯಾಮೆರಾಗಳನ್ನ ಬಳಸಲಾಗಿರುವಂತದ್ದು. ಪ್ರತಿ ಮೂಮೆಂಟ್ ರಸ್ತೆಯಲ್ಲೂ ಕೂಡ ಫುಟ್ಪಾತ್ ಮತ್ತೆ ಮೇನ್ ರೋಡ್ ಏನಿದೆ ಅವೆರಡೂ ಕೂಡ ಅವು ಕವರ್ ಆಗುತ್ತೆ. ಪ್ರತಿ ಮೂಮೆಂಟ್ ಯಾರೇ ಓಡಾಡ್ತಾ ಇದ್ರು ಕೂಡ ಪ್ರತಿಯೊಂದು ಕೂಡ ಅಬ್ಸರ್ವೇಷನ್ ಮಾಡ್ತಾ ಇರುತ್ತೆ. ಮತ್ತೆ ಈ ಬ್ರಿಗೇಡ್ ರೋಡ್ ಎಂಟ್ರಿ ಮತ್ತೆ ಎಕ್ಸಿಟ್ ಆಗುವಂತಹ ಸಂದರ್ಭಗಳಲ್ಲಿ ಕೂಡ ಒಳಗಡೆ ಯಾರೇ ಕೂಡ ಮೂವ್ಮೆಂಟ್ ಮೆಟಲ್ ಡಿಟೆಕ್ಟ್ ಮೂಲಕ ಒಳಗಡೆ ಎಂಟ್ರಿ ಆದ್ರೆ ಪ್ರತಿಯೊಂದು ಮೂವ್ಮೆಂಟ್ ಕೂಡ ಅಲ್ಲಿ ರೆಕಾರ್ಡ್ ಆಗುವಂತದ್ದು. ಜೊತೆಲಿ ಈಗಾಗಲೇ ಈ ಸಿಸಿ ಕ್ಯಾಮ್ಗಳ ಒಂದು ವಾರ್ ರೂಮ್ ಮೇಂಟೆನೆನ್ಸ್ ನೋಡ್ಕೊಳ್ಳುವಂತ ವಿನೋದ್ ಅವರು ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಯಾವ ರೀತಿಯ ಸಿಸಿ ಕ್ಯಾಮೆರಾಗಳನ್ನ ನೀವು ಈ ರೀತಿ ಬಳಕೆ ಮಾಡಿದಿರಿ ಮತ್ತೆ ಅದು ಯಾವ ರೀತಿ ರೆಕಗ್ನಿಷನ್ ಮಾಡುತ್ತೆ ಮತ್ತೆ ಏನು ಅಂತ ಸರ್? ನಾವು 8 ಮೆಗಾ ಪಿಕ್ಸೆಲ್ ಕ್ಯಾಮ್ರಾಸು, 5 ಮೆಗಾ ಪಿಕ್ಸೆಲ್, 2 ಮೆಗಾ ಪಿಕ್ಸೆಲ್ ಕ್ಯಾಮ್ರಾಸ್ ಎಲ್ಲ ನಾವು ಅಳವಡಿಸಿದ್ದೀವಿ. ಸೊ CCTV ಕ್ಯಾಮ್ರಾಗಳು ಮತ್ತು ನಾವು ಸಿಗ್ನಲ್ಸಲ್ಲಿ ಬಂದುಬಿಟ್ಟು ಪ್ಯಾಂಟಿಲ್ ಜೂಮ್ PTZ ಕ್ಯಾಮ್ರಾಸ್ ಅಂತ ಹೇಳಿದ್ರೆ ಅದು ಅಳವಡಿಸಿದ್ದೀವಿ. ಅದು ನಾವು 1 ಕಿಲೋಮೀಟ್ರು ನಾವು ಜೂಮ್ ಕೂಡ ಮಾಡ್ಕೊಬೋದು. ಟೋಟಲ್ ಎಷ್ಟು ಕ್ಯಾಮ್ರಾಗಳನ್ನ ನಿಮ್ಮ ಕಡೆಯಿಂದ ಹಾಕಿದಿರಿ? ಒಂದು 300ಕ್ಕೂ ಹೆಚ್ಚು ಕ್ಯಾಮ್ರಾಗಳು ನಮ್ಮ ಕಡೆಯಿಂದ ಹಾಕಿದ್ದೀವಿ. ಅದೇ ರೀತಿ ಎಕ್ಸಿಸ್ಟಿಂಗ್ ಒಂದು 200+ ಕ್ಯಾಮ್ರಾಸು ನಮ್ಮ ಕಬ್ಬನ್ ಪಾರ್ಕ್ ಸ್ಟೇಷನ್ ಮತ್ತು ಅಶೋಕ್ ನಗರ ಸ್ಟೇಷನ್ನಲ್ಲಿ ಕನೆಕ್ಟ್ ಆಗಿದ್ದಾವೆಲ್ಲ. ನಮ್ಮ ಸಿಬ್ಬಂದಿ ಒಂದು 5-6 ಜನ ಇರ್ತಾರೆ. ಅದ್ರ ಜೊತೆಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಇರ್ತಾರೆ. ಸೊ ನಾವು ಇದನ್ನೆಲ್ಲ ಇಲ್ಲಿಂದನೇ ನಾವು ಮಾನಿಟರಿಂಗ್ ಮಾಡ್ತಾ ಇರ್ತೀವಿ. ನಾವು ಎವ್ರಿ 30 to 40 ಫೀಟ್ಗೆ ಒಂದೊಂದು ಕ್ಯಾಮ್ರಾನ ನಾವು ಹಾಕಿದ್ದೀವಿ. ಸೊ ಮತ್ತೆ ಫುಟ್ಪಾತು
ಆಸ್ ವೆಲ್ ಆಸ್ ನಾವು ಮೈನ್ ರೋಡು ಕವರ್ ಆಗೋ ಥರ ಹಾಕಿದ್ದೀವಿ. ಅದೇ ಥರ ಖಾಸಗಿ ಪಬ್ಬು ಬಾರು ರೆಸ್ಟೋರೆಂಟ್ಸ್ ಏನನ್ನ ಇರ್ಬೋದು, ಒಂದು ಸಾರಿ ಫುಟ್ಪಾತಿಂದ ಒಳಗಡೆ ರೆಸ್ಟೋರೆಂಟ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಸೊ ಅವ್ರದ್ದು ಪಬ್ ಮಾಲೀಕರದ್ದು ಜವಾಬ್ದಾರಿ ಇರುತ್ತೆ. ಸೊ ಅವರು ಅದನ್ನೆಲ್ಲ CCTV ಅಳವಡಿಸ್ಬಿಟ್ಟು ಕವರೇಜ್ ಎಲ್ಲ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಫೇಸ್ ಕೂಡ ರೆಕಗ್ನಿಷನ್ ಆಗುವಂಥದ್ದು, ಅದಕ್ಕೆ ಸಪರೇಟ್ ಆಗಿ ಪೊಲೀಸ್ ಸಿಬ್ಬಂದಿ ಎಲ್ಲಾ ರೀತಿಯಲ್ಲಿ ಟೆಕ್ನಿಕಲ್ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು. ಮತ್ತೆ ಒಟ್ಟಾರೆ ಈ ವರ್ಷದ ಒಂದು ಸೆಲೆಬ್ರೇಷನ್, ನ್ಯೂ ಇಯರ್ ಸೆಲೆಬ್ರೇಷನ್ ಏನಿದೆ, ಸಾಕಷ್ಟು ಭದ್ರತೆ ಮಾಡಿಕೊಂಡು ಈ ಬಾರಿಯ ಹೊಸ ವರ್ಷಕ್ಕೆ ಪೊಲೀಸ್ ಒಂದು ಎಲ್ಲ ಕೂಡ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ನರಸಿಂಹ ಜೊತೆ ಗಂಗಾಧರ್ ವಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಹೊಸ ವರ್ಷದ ಆಚರಣೆಗೆ ರಾಜ್ಯದ ಜನ ಸಜ್ಜಾಗಿದ್ದಾರೆ. ಉಡುಪಿಯ ಪ್ರವಾಸಿ ತಾಣಗಳಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ. ಕೃಷ್ಣಮಠ, ಮಲ್ಪೆ ಬೀಚ್, ಸೈಂಟ್ ಮೇರಿಸ್ಗೆ ಜನರ ದಂಡೆ ಸೇರಿದೆ. ಪ್ರವಾಸಿ ತಾಣಕ್ಕೆ ಶಾಲಾ ಮಕ್ಕಳು ಹರಿದು ಬರ್ತಾ ಇದ್ದಾರೆ. ಊಟ, ದೇವರ ದರ್ಶನಕ್ಕೂ ಕೂಡ ನೂಕುನುಗ್ಗಲು ಉಂಟಾಗ್ತಾ ಇದೆ. ಹೊಸ ವರ್ಷ ಸ್ವಾಗತಕ್ಕೆ ಶಿವಮೊಗ್ಗ ಜಿಲ್ಲೆ ಸಜ್ಜಾಗಿದೆ. ಮಲೆನಾಡಿನ ಹೋಟೆಲ್, ರೆಸಾರ್ಟ್, ಹೋಮ್ ಸ್ಟೇಗಳು ಹೌಸ್ಫುಲ್ ಆಗಿದೆ. 300 ಹೋಟೆಲ್, 15 ರೆಸಾರ್ಟ್ಸ್, 50ಕ್ಕೂ ಹೆಚ್ಚು ಹೋಮ್ ಸ್ಟೇಗಳು ಫುಲ್ ಆಗಿದೆ. ನಗರದಲ್ಲಿ 100ಕ್ಕೂ ಹೆಚ್ಚು ಖಾಸಗಿ ಪಾರ್ಟಿ ಆಯೋಜನೆ ಮಾಡಲಾಗಿದೆ. 1 ತಿಂಗಳಿನಿಂದಲೇ ಬುಕ್ಕಿಂಗ್ ಆಗಿದೆ. ಹೋಮ್ ಸ್ಟೇ ರೆಸಾರ್ಟ್ಗಳು ಆನ್ಲೈನ್ನಲ್ಲಿ ಬುಕ್ಕಿಂಗ್ ಆಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿಗೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ವರ್ಷದ ಕೊನೆ ದಿನ ಹಾಗೂ ವಾರದ ಕೊನೆ ದಿನ ಆಗಿದ್ರಿಂದ ಜನ ಅಂಜನಾದ್ರಿ ಬೆಟ್ಟಕ್ಕೆ ಆಗಮಿಸ್ತಾ ಇದ್ದಾರೆ. ಹನುಮನ ಜನ್ಮಸ್ಥಳವಾಗಿರುವ ಅಂಜನಾದ್ರಿ ಬೆಟ್ಟಕ್ಕೆ ಶಾಲಾ ಪ್ರವಾಸದ ಮಕ್ಕಳು ಸೇರಿದಂತೆ ಸಹಸ್ರಾರು ಭಕ್ತರು ಬೆಟ್ಟವನ್ನೇರಿ ಆಂಜನೇಯನ ದರ್ಶನ ಪಡಿತಾ ಇದ್ದಾರೆ. ಟೆಂಪಲ್ ವಿಸಿಟ್ ಮಾಡಿಬಿಟ್ಟು ಆಮೇಲೆ ನಾವು ವೆಕೇಷನ್ಗೆ ಅಂತ ಫುಲ್ ಫ್ಯಾಮಿಲಿ ನಮ್ಮದೆಲ್ಲ ಫ್ಯಾಮಿಲಿ ಸೇರಿಕೊಂಡು ಮ್ಯಾಂಗ್ಳೂರ್ ಬೀಚಲ್ಲಿ ಸ್ಟೇ ಮಾಡೋಕ್ಕೆ ಬಂದಿದ್ದೀವಿ. ಇಯರ್ ಎಂಡ್ ಆದಮೇಲೆ ಮತ್ತೆ ನ್ಯೂ ಇಯರ್ ದಿನ ಅಗೇನ್ ಒಂದು ಟೆಂಪಲ್ಗೆ ಹೋಗ್ಬಿಟ್ಟು ಆಮೇಲೆ ಸೊ ಎಲ್ಲದೂ ಒಳ್ಳೇದಾಗಲಿ ನೆಕ್ಸ್ಟ್ ಇಯರ್ಗೂ ಅಂತ ಒಂದು ವರ್ಷದ್ದು ನಾವು ಮನೆಗೆ ನಮ್ಮ ಕೆಲಸದಲ್ಲಿ ನಾವು ಆಬ್ವಿಯಸ್ಲಿ ಒಳ್ಳೇದೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಲ್ಲ ಒಳ್ಳೇದಾಗಬೇಕು, ಸಕ್ಸಸ್ ಯಾವಾಗಲೂ ಸಕ್ಸಸ್ ಇರಬೇಕು. ಸೋ ಮೆನಿ ರೆಸಲ್ಯೂಷನ್ಸ್ ಇರುತ್ತೆ, ಅಚೀವ್ ಮಾಡೋದಿರುತ್ತೆ, ಅದೆಲ್ಲ ಫುಲ್ಫಿಲ್ ಆಗಲಿ ಅಂತ ಹೇಳ್ತೀವಿ. ಒಂದು ಪಾರ್ಟಿ ಈವೆಂಟ್ನ ಸೆಲೆಕ್ಟ್ ಮಾಡಿದ್ದೀವಿ, ಸಾಯಿನಾಥ ಹೆರಿಟೇಜ್ ಅಂತ. ಅಲ್ಲಿ ಹೋಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅಲ್ಲಿ ಎಲ್ಲ ಫುಡ್, ಅನ್ಲಿಮಿಟೆಡ್ ಫುಡ್ ಎಲ್ಲ ಇರುತ್ತೆ, ಪಾರ್ಟಿ ಇರುತ್ತೆ, ಆಮೇಲೆ ಮ್ಯೂಸಿಕ್ ಇರುತ್ತೆ, DJ ಇರುತ್ತೆ. ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡ್ತೀವಿ. ಇಲ್ಲಿ ಔಟಿಂಗ್ ಇದೆ, ಅದಕ್ಕೆ ಮ್ಯಾಂಗ್ಳೂರಿಗೆ ಬಂದಿದ್ದೀವಿ. ಸೊ ಇಲ್ಲೇ ಸೆಲೆಬ್ರೇಟ್ ಮಾಡಿ. ಹೊಸ ವರ್ಷ ಸ್ವಾಗತಕ್ಕೆ ಶಿವಮೊಗ್ಗ ಜಿಲ್ಲೆ ಸಜ್ಜಾಗಿದೆ. ಮಲೆನಾಡಿನ ಹೋಟೆಲ್, ರೆಸಾರ್ಟ್, ಹೋಮ್ ಸ್ಟೇಗಳು ಹೌಸ್ಫುಲ್ ಆಗಿವೆ. 300 ಹೋಟೆಲ್, 15 ರೆಸಾರ್ಟ್ಸ್, 50ಕ್ಕೂ ಹೆಚ್ಚು ಹೋಮ್ ಸ್ಟೇಗಳು ಫುಲ್ ಆಗಿವೆ. ನಗರದಲ್ಲಿ 100ಕ್ಕೂ ಹೆಚ್ಚು ಖಾಸಗಿ ಪಾರ್ಟಿ ಆಯೋಜನೆ ಮಾಡಲಾಗಿದೆ. 1 ತಿಂಗಳಿನಿಂದಲೇ ಬುಕಿಂಗ್ ಆಗಿರುವ ಹೋಮ್ ಸ್ಟೇ ರೆಸಾರ್ಟ್ಗಳು ಆನ್ಲೈನ್ನಲ್ಲಿ ಬುಕ್ ಆಗಿವೆ. ಹಾಗೂ ಚಿಕ್ಕಮಗಳೂರಿನಲ್ಲಿ ಬಹುತೇಕ ಫುಲ್ಲಾಗಿ ಎಕ್ಸಸ್ ಇದ್ದಾರೆ. ಆ ಎಕ್ಸಸ್ ಜನ ಶಿವಮೊಗ್ಗ ಬರೋ ನಿರೀಕ್ಷೆನೂ ಇದೆ. ಈಗಾಗಲೇ ಹಲವಾರು ಹೋಟೆಲ್ಗಳಲ್ಲಿ ಈಗ ಬುಕ್ಕಿಂಗೂ ಆಗ್ತಾಯಿದೆ, ರೆಸಾರ್ಟ್ಗಳಲ್ಲಿ ಆಗ್ತದೆ. ಸೆಲೆಬ್ರೇಷನ್ ಅಂದ ತಕ್ಷಣ ಈಗ ರೆಸಾರ್ಟ್ಸ್ಗಳು ಬಂದ್ರಿಂದ ರೆಸಾರ್ಟ್ಸ್ಗೆ ಹೋಗಿ ಮಡಿಕೇರಿ ಹಾಗೂ ಚಿಕ್ಕಮಗಳೂರಿನಲ್ಲಿ ಬಹುತೇಕ ಫುಲ್ಲಾಗಿ ಎಕ್ಸಸ್ ಇದ್ದಾರೆ. ಆ ಎಕ್ಸಸ್ ಜನ ಶಿವಮೊಗ್ಗ ಬರೋ ನಿರೀಕ್ಷೆನೂ ಇದೆ. ಈಗಾಗಲೇ ಹಲವಾರು ಹೋಟೆಲ್ಗಳಲ್ಲಿ ಈಗ ಬುಕ್ಕಿಂಗೂ ಆಗ್ತಾಯಿದೆ, ರೆಸಾರ್ಟ್ಗಳಲ್ಲಿ ಆಗ್ತದೆ. ಸೆಲೆಬ್ರೇಷನ್ ಅಂದ ತಕ್ಷಣ ಈಗ ರೆಸಾರ್ಟ್ಸ್ಗಳು ಬಂದ್ರಿಂದ ರೆಸಾರ್ಟ್ಸ್ಗೆ ಹೋಗಿ ಮಾಡ್ತಾಯಿದ್ದಾರೆ. ಮತ್ತು ಕೊರೋನಾ ಮುಂಚಿನ ದಿನಗಳಲ್ಲಿ ಕೂಡ ಪ್ರೈವೇಟ್ ಪಾರ್ಟೀಸನ್ನು ಜಾಸ್ತಿ ಮಾಡ್ಕೊಳ್ತಾಯಿದ್ರು. ಈಗ ಕ್ಲಬ್ಬೇ ಇಲ್ಲಿ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂಗೆ ಹೇಳಿದರೆ ಕಂಟ್ರಿ ಕ್ಲಬ್ ಇದೆ, ಕಾಸ್ಮೋ. ಈ ವರ್ಷ ಜನರು ತುಂಬ ಒಲವು ತೋರಿಸ್ತಾ ಇದ್ದಾರೆ ಈ ಕಡೆ ಬರಲಿಕ್ಕೋಸ್ಕರ. ಹೇಗೆ ಅಂತಂದರೆ ನಮಗೆ ಬೆಂಗಳೂರಿಂದ, ಶಿರ್ಸಿಯಿಂದ, ಹಾಗೆಯೇ ಸಾಗರ, ಅಲ್ಲಿಂದ ನಮಗೆ ಕ್ಲೈಂಟ್ಸ್ ಬರ್ತಾ ಇದ್ದಾರೆ. ಸರ್ ನಾವು ಅಲ್ಲಿ ಬರ್ತೀವಿ, ಶಿವಮೊಗ್ಗಕ್ಕೆ ಬರಬೇಕು, ಈ ಇವೆಂಟ್ನ ಸೆಲೆಬ್ರೇಟ್ ಮಾಡಬೇಕು ಅಂತ. ಸೊ ನೀವು ಎಲ್ಲರೂ ಹೊರಗಡೆಯಿಂದ ಬರ್ತಾ ಇರೋ ಕಾರಣದಿಂದ ನಾವು ಕೋವಿಡ್ ಮೆಜರ್ಸ್ನ ಕಂಪ್ಲೀಟಾಗಿ ಫಾಲೋ ಮಾಡ್ತಾ ಇದ್ದೀವಿ. ಈಗ ಹೊಸದಾಗಿ ವೇರಿಯಂಟ್ ಒಂದು ಬಂದಿರೋದ್ರಿಂದ ನಾವು ಈ ಕೋವಿಡ್ ಮೆಜರ್ಸ್ನ ಕೂಡ ತೊಗೊತಾ ಇದ್ದೀವಿ. ಸ್ಯಾನಿಟೈಸ್ ಮಾಡ್ತಾ ಇದ್ದೀವಿ. ಹಾಗೆಯೇ ನಿಮಗೆ ಮಾಸ್ಕ್ ಆಗಿರ್ಬೋದು, ಜೊತೆಗೆ ನಿಮಗೆ ಮಾಸ್ಕ್ ಆಗಿರ್ಬೋದು, ಜೊತೆಗೆ ನಿಮಗೆ ಎಲ್ಲ ರೀತಿಯ ಕಂಪ್ಲೀಟ್ ಮೆಜರ್ಸ್, ಸೋಷಿಯಲ್ ಡಿಸ್ಟೆನ್ಸಿಂಗ್, ಒಂದು ಸ್ಟ್ಯಾಕ್ ಕಪಲ್ಸಿಗೆ ಅಥವಾ ಒಂದು ಗ್ರೂಪಿಗೆ ನಾವು ಡಿಸ್ಟೆನ್ಸಿಂಗ್ ಮಾಡಿಕೊಂಡು ನಾವು ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಈ ವರ್ಷ ಜನರು ಹೊಸ ವರ್ಷದ ಸಂಭ್ರಮಕ್ಕೆ ಸಜ್ಜಾಗಿದೆ ಉತ್ತರ ಕನ್ನಡ ಜಿಲ್ಲೆ ಮುರುಡೇಶ್ವರ, ಗೋಕರ್ಣ, ದಾಂಡೇಲಿಯಲ್ಲಿ ಜನವೋ ಜನ. ಸುತ್ತಮುತ್ತಲಿನ ಹೋಟೆಲ್, ರೆಸಾರ್ಟ್ಗಳು ಬಹುತೇಕ ಫುಲ್ ಆಗಿವೆ. ಹೊಸ ವರ್ಷದ ಸಂಭ್ರಮಕ್ಕೆ ಗೋವಾ ಕಡೆ ಮುಖ ಮಾಡ್ತಾ ಇದ್ದಾರೆ ಪ್ರವಾಸಿಗರು. ಗೋವಾ ಕಾರವಾರ ಗಡಿಯಲ್ಲಿ ವಾಹನಗಳ ಓಡಾಟ ಹೆಚ್ಚಾಗಿದ್ದು ಗೋವಾ ಕರ್ನಾಟಕ ಪೊಲೀಸರು ವಾಹನಗಳನ್ನು ತಪಾಸಣೆ ಮಾಡಿ ಬಿಡ್ತಾ ಇದ್ದಾರೆ. ಕಾರವಾರ ಗೋವಾ ಗಡಿಯಿಂದ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ಮಾಹಿತಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ.
ವರ್ಷಾಚರಣೆಯ ಸಂಭ್ರಮಕ್ಕಾಗಿ ಕರ್ನಾಟಕವನ್ನ ಬಿಟ್ಟು ಗೋವಾ ಕಡೆ ಹೋಗ್ತಿರುವಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಸಾಕ್ಷಿಯಾಗಿ ಗೋವಾ ರಾಜ್ಯದ ಚೆಕ್ ಪೋಸ್ಟ್ ನಲ್ಲಿ ಸಾಕಷ್ಟು ವಾಹನಗಳು, ಪ್ರವಾಸಿಗರ ವಾಹನಗಳು ಇಲ್ಲಿ ನಿಂತಿರುವಂತಹ ಒಂದು ದೃಶ್ಯವನ್ನು ನಾನು ನಿಮಗೆ ತೋರಿಸ್ತೀವಿ. ನಾವೀಗ ಗೋವಾ ಮತ್ತು ಕರ್ನಾಟಕ ಗಡಿ ಭಾಗದ ಚೆಕ್ ಪೋಸ್ಟ್ ಮಾಜಾಳಿ ಬಳಿ ಇದ್ದೇವೆ. ಈಗಾಗಲೇ ಇಲ್ಲಿ ಗೋವಾ ಪೊಲೀಸರು ಗೋವಾ ಕಡೆ ಹೋಗುವಂತ ಪ್ರವಾಸಿಗರಿಗೆ ತಪಾಸಣೆಯನ್ನ ಮಾಡ್ತಿರುವಂತಹ ಒಂದು ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ಇಲ್ಲಿನ ಮಾಹಿತಿ ಪ್ರಕಾರ ಮುಂಜಾನೆಯಿಂದ ಸಾಕಷ್ಟು ಸಾವಿರ ಸಂಖ್ಯೆಯಲ್ಲಿ ಗೋವಾ ಕಡೆ ಪ್ರವಾಸಿಗರು ಹೋಗ್ತಿದ್ದಾರೆ ಎನ್ನುವಂತ ಒಂದು ಮಾಹಿತಿಯನ್ನ ನ್ಯೂಸ್ 18 ಕನ್ನಡಕ್ಕೆ ನೀಡಿದ್ದಾರೆ ಇಲ್ಲಿನ ಗೋವಾ ಪೊಲೀಸರಾಗಿರ್ಬೋದು, ಅದೇ ರೀತಿ ಕರ್ನಾಟಕ ಪೊಲೀಸರು. ಈಗ ನಾವು ನಿಮಗೆ ತಪಾಸಣೆ ಮಾಡ್ತಿರುವಂತಹ ಒಂದು ದೃಶ್ಯಾವಳಿಯನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ಕಾರವಾರ ಆಗಿರ್ಬೋದು, ಈ ಕಡೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ, ಅದೇ ರೀತಿ ಕರ್ನಾಟಕದಾದ್ಯಂತ ಕರ್ನಾಟಕ ಸರ್ಕಾರ ರಾತ್ರಿ 1 ಗಂಟೆಯವರೆಗೆ ಮಾತ್ರ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಅವಕಾಶವನ್ನು ನೀಡಿರತಕ್ಕಂಥದ್ದು. ಅದರ ನಂತರ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಅವಕಾಶವನ್ನು ನೀಡಿಲ್ಲ. ಈ ಹಿನ್ನೆಲೆಯಲ್ಲಿ 1 ಗಂಟೆ ನಂತರವೂ ಮುಕ್ತವಾಗಿ ಗೋವಾ ರಾಜ್ಯದಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಅವಕಾಶವನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗೋವಾ ರಾಜ್ಯಕ್ಕೆ ಹೋಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕರ್ನಾಟಕ ರಾಜ್ಯ ಸೇರಿ ಇದೇ ರೀತಿ ಆಂಧ್ರ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಬೇರೆ ಬೇರೆ ರಾಜ್ಯದಿಂದಲೂ ಸಹ ಪ್ರವಾಸಿಗರು ಗೋವಾ ಕಡೆ ಮುಖ ಮಾಡ್ತಿರುವಂತಹ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಗೋವಾ ರಾಜ್ಯದ ಮಾಜಾಳಿ ಚೆಕ್ ಪೋಸ್ಟ್ ಬಳಿ ನಾವು ಇರತಕ್ಕಂಥದ್ದು. ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಗೋವಾದಿಂದ ಕರ್ನಾಟಕಕ್ಕೆ ಅಕ್ರಮವಾಗಿ ಮದ್ಯ ಸಾಗಾಟ ಕೂಡ ಆಗುತ್ತದೆ. ಈ ಹಿನ್ನೆಲೆಯಲ್ಲೂ ಕೂಡ ಗೋವಾದಿಂದ ಕಾರವಾರಕ್ಕೆ ಬರುವಂತ ವಾಹನಗಳನ್ನು ಸಹ ತಪಾಸಣೆ ಮಾಡ್ತಿರುವಂತಹ ಒಂದು ದೃಶ್ಯವನ್ನು ಸಹ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸರದಿ ಸಾಲಿನಲ್ಲಿ ನಿಂತಿರುವಂತಹ ವಾಹನಗಳು ಪ್ರವಾಸಿಗರ ವಾಹನಗಳು ಇವು. ಸಾಕಷ್ಟು ಸಾವಿರ ಸಂಖ್ಯೆಯಲ್ಲಿ ಪ್ರವಾಸಿಗರು ಇವತ್ತು ಗೋವಾ ಕಡೆ ಮುಖ ಮಾಡ್ತಾ ಇದ್ದಾರೆ. ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಗೋವಾದ ಪ್ರಮುಖ ಕಲ್ಲಂಗುಟ್ಟ ಆಗಿರ್ಬೋದು, ಪಾಲಲಂ ಆಗಿರ್ಬೋದು, ಬಾಗಾ ಬೀಚ್ಗಳತ್ತ ಇವರು ಮುಖ ಮಾಡ್ತಾ ಇರುವಂತದ್ದು. ಅದೇ ರೀತಿ ಗಡಿ ಭಾಗದಲ್ಲೂ ಸಹ ಸಾಕಷ್ಟು ಚೆಕಿಂಗ್ ಸಹ ನಡೀತಾ ಇರತಕ್ಕಂಥದ್ದು. ಗೋವಾ ಪೊಲೀಸರಾಗಿರ್ಬೋದು, ಅದೇ ರೀತಿ ಕರ್ನಾಟಕ ಪೊಲೀಸರಿಂದ ಯಾವ ರೀತಿ ತೊಂದರೆ ಆಗಬಾರ್ದು ಎನ್ನುವಂತ ಒಂದು ನಿಟ್ಟಿನಲ್ಲಿ ಈ ಕ್ರಮಕ್ಕೆ ಇಲ್ಲಿನ ಆಡಳಿತ ವ್ಯವಸ್ಥೆ ಮುಂದಾಗಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ವೆಲ್ಕಮ್ ಬ್ಯಾಕ್. ಹಾಸನ ಚಾಮರಾಜನಗರದಲ್ಲೂ ಸಂಭ್ರಮ ಶುರುವಾಗಿದೆ. ಹಾಸನದ ಸಕಲೇಶಪುರದಲ್ಲಿ ಅರಣ್ಯ ಇಲಾಖೆಯಿಂದ ಪ್ಯಾರಾಗ್ಲೈಡಿಂಗ್ ಆರಂಭ ಆಗಿದೆ. ವರ್ಷಾಂತ್ಯ ಎಂಜಾಯ್ ಮಾಡಲು ಪ್ರವಾಸಿಗರಿಗಾಗಿ ರೋಚಕ ಅನುಭವ ಸಿಗಲಿದೆ. ಸಕಲೇಶಪುರ ತಾಲೂಕಿನ ಬೆಟ್ಟ ಗುಡ್ಡಗಳ ಸಾಲಿನಲ್ಲಿ ಹಾರಾಡ್ತಾ ಇದ್ದಾರೆ ಪ್ರವಾಸಿಗರು. ಇದೇ ಮೊದಲ ಬಾರಿಗೆ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಪ್ಯಾರಾಗ್ಲೈಡಿಂಗ್ ಆಯೋಜನೆ ಮಾಡಲಾಗಿದೆ. This is heaven. ಮತ್ತೊಂದು ಕಡೆ ಚಾಮರಾಜನಗರದ ಬಂಡೀಪುರದಲ್ಲಿ ಇಂದು ಮತ್ತೆ ನಾಳೆ ಅರಣ್ಯ ಇಲಾಖೆಗೆ ಸೇರಿದ ಕಾಟೇಜ್, ಗೆಸ್ಟ್ ಹೌಸ್ ಹಾಗೂ ರೂಮ್ಗಳಲ್ಲಿ ಪ್ರವಾಸಿಗರ ವಾಸ್ತವ್ಯವನ್ನ ನಿರ್ಬಂಧ ವಹಿಸಲಾಗಿದೆ. ಆದರೆ ಎಂದಿನಂತೆ ಸಫಾರಿ ಇರುತ್ತೆ. ಹೊಸ ವರ್ಷದ ಮೋಜು ಮಸ್ತಿ ಹೆಸರಲ್ಲಿ ಪರಿಸರಕ್ಕೆ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ರೂಮ್ ಬಂದ್ ಮಾಡಿದೆ ಅರಣ್ಯ ಇಲಾಖೆ. ಖಾಸಗಿ ರೆಸಾರ್ಟ್ಗಳಲ್ಲೂ ಡಿಜೆ ಹಾಕುವಂತಿಲ್ಲ, ಪಾರ್ಟಿಗಳನ್ನು ಜೋರಾಗಿ ಆಯೋಜನೆ ಮಾಡುವಂತಿಲ್ಲ. ಪ್ರವಾಸಿಗರು ಮಾಸ್ಕ್ ಧರಿಸಿ ಕೋವಿಡ್ ಮಾರ್ಗಸೂಚಿ ಪಾಲಿಸಿ ಸಫಾರಿಯನ್ನ ಮಾಡಬಹುದು. ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿಗಿರಿಧಾಮದಲ್ಲಿ ಹೊಸ ವರ್ಷ ಆಚರಣೆಗೆ ಬ್ರೇಕ್ ಹಾಕಲಾಗಿದೆ. ಇಂದು ಸಂಜೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೆ ನಿರ್ಬಂಧ ಹೇರಲಾಗಿದೆ. ಕೇಕ್ ಕತ್ತರಿಸಿ ಪ್ಲಾಸ್ಟಿಕ್ ಮದ್ಯದ ಬಾಟಲ್ ಎಸೆತಾರೆ. ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರ ಪ್ರವೇಶ ನಿಷೇಧ ಹೇರಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ಆದೇಶ ಹೊರಡಿಸಲಾಗಿದೆ. ಹೊಸ ವರ್ಷಕ್ಕೆ ತುಮಕೂರಿನ ಪ್ರವಾಸಿ ಕೇಂದ್ರಗಳಿಗೆ ನಿರ್ಬಂಧ ಹೇರಲಾಗಿದೆ. ನಾಮದ ಚಿಲುಮೆ, ದೇವರಾಯನ ದುರ್ಗ, ಬಸದಿ ಬೆಟ್ಟಕ್ಕಿಲ್ಲ ಪ್ರವೇಶ. ಇಂದಿನಿಂದ ಜನವರಿ 2ರ ಬೆಳಗ್ಗೆ 8 ಗಂಟೆವರೆಗೆ ಪ್ರವೇಶ ನಿರ್ಬಂಧ ಹೇರಿ ಡಿಸಿ ಆದೇಶ ಹೊರಡಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುವ ಹಿನ್ನೆಲೆಯಲ್ಲಿ ನಿರ್ಬಂಧ ಹೇರಲಾಗಿದೆ. ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ.
ಸೊ ಪ್ರತಿದಿನ ನಂದಿಗಿರಿಧಾಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಇನ್ನು ಹೊಸ ವರ್ಷದ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರವಾಸಿಗರ ಸಂಖ್ಯೆ ದುಪ್ಪಟ್ಟಾಗಬಹುದು. ಸೊ ಹೊಸ ವರ್ಷದ ಸಂಭ್ರಮಾಚರಣೆ ಅಂತ ಹೇಳಿ ಅಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡುವಂಥದ್ದು, ಎಲ್ಲಂದ್ರಲ್ಲಿ ಕಸಗಳನ್ನ ಹಾಕುವಂಥದ್ದು, ಈ ರೀತಿಯಾದಂತಹ ವರ್ತನೆ ಆಗಬಾರ್ದು ಪ್ರವಾಸಿಗರಿಂದ. ಹಾಗಾಗಿ ಪ್ರವೇಶವನ್ನೇ ನಿಷೇಧಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಹೀರೋನಾ ಅಲ್ಲ KGF 2 ಕಾಂತಾರ ಬ್ಲಾಕ್ಬಸ್ಟರ್ 2022 ಮಧ್ಯಾಹ್ನ 3:30ಕ್ಕೆ. ರಾಶಿಫಲ 2023 ಫಲಾಫಲಗಳು ಏನೇನು ನೋಡೋಣ. ನಮ್ ಜೊತೆ ಡಾಕ್ಟರ್ ದೈವಜ್ಞ ಸೋಮಯಾಜಿ ಗುರೂಜಿ ಅವರಿದ್ದಾರೆ. ಸಂಜೆ 5 ಗಂಟೆಗೆ ಅಂಗದಿಂದ ರಂಗಿನವರೆಗೆ ವಿವಾದಗಳ ಕೋಲಾಹಲ. ಕಿರಿಕ್ 2022 ಸಂಜೆ 6:30ಕ್ಕೆ. ಹ್ಯಾಪಿ ನ್ಯೂ ಇಯರ್ ವಿತ್ ಉಪಾಧ್ಯಕ್ಷ ರಾತ್ರಿ 8ಕ್ಕೆ. ನೀವು ನನಗೆ ಮತ ಹಾಕಿ, ನಾನು ನಿಮಗೆ ಟೋಪಿ. ಸೋಷಿಯಲ್ ಮೀಡಿಯಾ ಸೂಪರ್ ಸ್ಟಾರ್ಗಳ ಜೊತೆ ಕಾಮಿಡಿ ಕಚಗುಳಿ. ಸೋಷಿಯಲ್ ಸ್ಟಾರ್ಸ್ ಅಣ್ಣ ಹೇಳು ರಾತ್ರಿ 9:30ಕ್ಕೆ. 22ಕ್ಕೆ ಗುಡ್ ಬೈ, 23ಕ್ಕೆ ವೆಲ್ಕಮ್. ನ್ಯೂಸ್ 18 ಜೊತೆ ಸ್ವಾಗತ ಸಂಭ್ರಮ. ಹೊಸ ವರ್ಷ, ಹೊಸ ಹರುಷ. ಅಮರಾವತಿಯಲ್ಲಿ ಅಮಿತ್ ಶಾ ಅವರು ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ. मेरे मित्र और केंद्रीय मंत्री श्रीमान प्रहलाद जोशी जी, गृह मंत्री कर्नाटक सरकार श्री ज्ञानेंद्र जी, कर्नाटक के मंत्री डॉक्टर के सुधाकर जी, महानिर्देशक BPRND श्री बालाजी श्रीवास्तव जी, ITBP के महानिर्देशक श्री अनीश दयाल सिंह जी और इस कार्यक्रम में उपस्थित केंद्रीय बलों और कर्नाटक पुलिस के सभी अधिकारी, कर्मचारी, मित्रों, आप सभी को मैं आने वाले 2023 के वर्ष की अग्रिम शुभकामनाएं देता हूं। सबसे पहले तो मैं मेरी ही मिसअंडरस्टैंडिंग के कारण थोड़ा आने में देरी हो गया है, इसलिए मैं आप सबसे क्षमा प्रार्थी हूं। मेरी ऑफिस ने मुझे ब्रीफ करने के बावजूद भी बेंगलुरु से यहां के अंतर के बारे में आकलन लगाने में मेरा गलती हो गया, तो वो लोग बार बार याद कराते रहे, मगर मुझे लगा अभी 10 मिनट में पहुंचना है, तो थोड़ा देरी हो गया, इसलिए मैं क्षमा प्रार्थी हूं। आज इस छोटे से कार्यक्रम से 2 अच्छी शुरुआत होने जा रही है। एक CDIT के बेंगलुरु में स्थापना, और दूसरा केंद्र में नरेंद्र मोदी सरकार का जो हाउसिंग सेटिस्फेक्शन रेशियो और पुलिस बलों के कार्य करने की सुविधाओं को ज्यादा सुगम बनाने का अभिगम है, उसमें एक और कड़ी जोड़ने का कार्यक्रम है। सबसे पहले यहां BPRND से जुड़े केंद्रीय गुप्तचर प्रशिक्षण संस्थान बेंगलुरु का आज एक भूमि पूजन हुआ, इसकी एक शुरुआत हो रही है। मैं मुख्यमंत्री जी का बहुत बहुत धन्यवाद करना चाहूंगा कि उन्होंने बेंगलुरु के इतने नजदीक एक प्रशिक्षण केंद्र के लिए जैसी होनी चाहिए इस प्रकार की भूमि देने का काम किया है। इससे हमारे काम में आने वाले दिनों में बहुत सरलता होगी, क्योंकि मैं निश्चित रूप से मानता हूं कि प्रशिक्षण केंद्र थोड़ा कट ऑफ होना चाहिए, थोड़ा रूखा सूखा होना चाहिए, और उन्होंने इसीलिए एक पहाड़ी को चुनकर हमें दे दिया है
तो वो ये भूमि प्रशिक्षण केंद्र के लिए सच अर्थ में बहुत उपयुक्त है। मित्रों, बीपीआरएनडी देश की पुलिस इन जनरल, पुलिस इंस्टीट्यूशन को बहुत बल देने वाली संस्था है, मगर दुर्भाग्य से बीपीआरएनडी के काम को जितनी तवज्जो मिलनी चाहिए थी उसके हिसाब से बहुत कम तवज्जो दी गई है, और बीपीआरएनडी को जितना यश मिलना चाहिए था उसमें भी बहुत कम यश मिला है, क्योंकि ये समाज सतत बदलने की प्रकृति रखता है। 25-50 साल में समाज की सोच, समाज का स्वरूप, समाज के लक्ष्य और समाज का रास्ता, ये सभी बदल जाते हैं, और जब पुलिस इस बदलाव के बारे में नहीं सोचती है तो वो धीरे धीरे इरिलेवेंट हो जाती है। अगर ये बदलाव को महसूस करना है, समझना है और बदलाव के अनुरूप अपने आप को बदलना है, तो इसके लिए अनुसंधान बहुत जरूरी है। ये अनुसंधान का काम समग्र देश की पुलिस और केंद्रीय सशस्त्र बलों के लिए करने की जिम्मेदारी बीपीआरएनडी की। शुरू में बालाजी श्रीवास्तव को थोड़ा ऑकवर्ड भी लगा था, दुख भी हुआ था कि सीपी दिल्ली से बदलकर उनको डीजी बीपीआरएनडी बनाया, परंतु जब काम को उन्होंने समझा, उन्होंने बड़े मनोयोग के साथ इस काम को गति देने का शुरू किया है, और बहुत अच्छे तरीके से इनके नेतृत्व में बीपीआरएनडी का काम चल रहा है मित्रों। और मैं मानता हूं कि पुलिस की प्रणालीगत और प्रक्रियात्मक सुधार होना ये निरंतर प्रक्रिया होनी चाहिए, सतत चलने वाली प्रक्रिया होनी चाहिए। रिसर्च के परिणामों के आधार पर, रिसर्च के रिजल्ट पर स्ट्रेटेजी बनाना, अनुसंधान के परिणामों के आधार पर रणनीति बनाना, यह भी बहुत महत्वपूर्ण होता है। संस्थानों के बीच में सहयोग खड़ा करना, संगोष्ठियों का नया सिलसिला शुरू करना और बेस्ट प्रैक्टिस और चैलेंजेस के एक्सचेंज के माध्यम से सभी पुलिस बलों को परिपूर्ण बनाना, यह भी बहुत जरूरी है। और भारत जैसे प्रदेश में ये बहुत महत्वपूर्ण है, क्योंकि हमारे यहां लॉ एंड ऑर्डर को स्टेट का सब्जेक्ट बनाया गया है, वो उचित ही किया है। इतने बड़े विशाल देश में सांस्कृतिक विविधताएं, क्रिमिनल्स के कल्चर में भी बहुत सारी विविधताएं हैं, क्योंकि वो संस्कृति के साथ ही अल्टीमेटली जुड़ी हुई होती है, और अलग अलग प्रकार के चैलेंजेस। इसके बीच में पुलिस को स्टेट का सब्जेक्ट बनाना बहुत उपयुक्त निर्णय है, परंतु कालांतर में कुछ ऐसी चैलेंजेस भी आई हैं जो समग्र देश की पुलिस के सामने, जैसे नारकोटिक्स, जाली नोट, हवाला का कारोबार, उन्माद फैलाने वाले संगठन, टेररिज्म, सभी सरहदी राज्यों में घुसपैठ, सभी दरिया किनारे के राज्यों के अंदर समुद्र से जुड़ी हुई समस्याएं। अब इस सब के बीच में अगर सामंजस्य बैठाना है तो बीपीआरएनडी के माध्यम से सबके बीच में संवाद, संगोष्ठी और सहकार, डायलॉग और कोऑपरेशन जब तक नहीं होता है, हम इस चैलेंजेस का सामना नहीं कर सकते। और मैं मानता हूं ये सतत चलने वाली प्रक्रिया होनी चाहिए, इसको सातत्यपूर्ण तरीके से करना चाहिए। और मैं बीपीआरएनडी के डीजी साहब से अनुरोध भी करता हूं
कि इसकी गति भी बढ़ानी चाहिए, इसका व्याप भी बढ़ाना चाहिए। क्योंकि जब तक ये नहीं करते हैं, समूचे देश के कानून और व्यवस्था को हम चैलेंज उठाने के लिए तैयार नहीं कर सकते। इसके साथ साथ महानगरीय क्षेत्र में आने वाली चुनौतियों पर भी हमने ध्यान केंद्रित करना पड़ेगा। मैं मेरा एक अनुभव बताता हूं। मैं गुजरात राज्य का गृह मंत्री था। हमारे यहां कांस्टेबल्स की रिक्रूटमेंट हो रही थी, तो इसके लिए एक कमेटी के चेयरमैन एडिशनल डीजी को बनाया था। उन्होंने मेरा समय मांगा और आए। उन्होंने कहा, साहब हमारे यहां ओडिया, हिंदी भाषी और मराठी लोगों की कांस्टेबल का रिजर्वेशन होना चाहिए। मैंने बोला, भाई ऐसा रिजर्वेशन कैसे हो सकता है? हो अल्लाह हो जाएगा, पॉलिटिकल प्रॉब्लम हो जाएगी। जो परीक्षा दे पास हो उनका सिलेक्शन होगा। उन्होंने कहा, नहीं मेरा प्रॉब्लम, अब 4 लाख ओडिया पॉपुलेशन हो गया है सूरत के अंदर, हमें वहीं से ना कोई सूचना प्राप्त होती है, ना वहां क्या चल रहा है मालूम होता है। तो हमें कुछ कांस्टेबल तो चाहिए जो ओडिया पॉपुलेशन से आएंगे, कुछ कांस्टेबल चाहिए 6 लाख के आसपास हिंदी भाषी क्षेत्र से लोग आए हैं, तो पूरा कट ऑफ है। मराठी पॉपुलेशन भी 1.5 लाख के आसपास हो गया। अंततोगता उन्होंने वर्बल एग्जामिनेशन में कुछ रास्ता निकालकर उसी जगह से कांस्टेबल को रिक्रूट किया। परंतु महानगरों की पुलिसिंग आने वाले दिनों में एक चैलेंज बनने वाली है। इस पर भी अगर अभी से रिसर्च हमने नहीं किया, रिसर्च के नतीजों के साथ इसका अभ्यास कर हमारी रणनीति को नहीं बदला, तो आने वाले दिनों में महानगरों की सुरक्षा को भी हम अच्छे से नहीं कर पाएंगे। तो सीडीटीआई का ये सेंटर जो है वो सीएपीएफ के साथ साथ आसपास के राज्यों की पुलिस को भी इस सभी उद्देश्यों की परिपूर्ति के लिए मदद करेगा। और मुझे भरोसा है कि सीडीआईटी का जो इतिहास रहा है, लगभग 1956 से ये काम चल रहा है। कलकत्ता, हैदराबाद, उसके बाद गाजियाबाद, राजस्थान, सब जगह पे जो जो सेंटर बने हैं उन्होंने बहुत अच्छा योगदान दिया है। और आने वाले दिनों में भारत सरकार ये सारे सेंटरों के बीच में एक कोऑर्डिनेशन और बीपीआरएनडी के माध्यम से समानता लाने का काम भी करेगी। इसी तरह से सीडीआईटी का ये सेंटर फॉरेंसिक साइंस को भी इसके कर्नाटक के पड़ोस के राज्य लगभग महाराष्ट्र, गोवा, दीव दमन, इस सभी के लिए फॉरेंसिक साइंस के क्षेत्र में भी मदद करने का काम करेगा, नेशनल फॉरेंसिक साइंस यूनिवर्सिटी को साथ में लेकर। मित्रों, भारत के विकास की जो यात्रा है उसमें लॉ एंड ऑर्डर अच्छा होना एक अहम जरूरियात है। और बीपीआरएनडी के तत्वाधान में इसका रिसर्च, इसका अनुसंधान बहुत अच्छे तरीके से हो, ऐसे कुछ बदलाव विगत 3 सालों में हमने किए हैं और अब वो अपने परिणाम भी देने लगे हैं। ढेर सारे उनके चार्टर के अंदर नए क्षेत्र भी जोड़ने का काम भारत सरकार के गृह मंत्रालय ने किया है। चार्टर के अंदर जो नए क्षेत्र जोड़े हैं इस पर भी एक नया वर्टिकल बनाने का काम भी बीपीआरएनडी ने शुरू किया है। मोडस ऑपरेंडी ब्यूरो भी इनके तत्वाधान में चल रहा है। ढेर सारी चीजों को हमने इसके साथ जोड़ने का काम किया है। तो मैंने यहां खुद आने का इसलिए निर्णय किया था कि मैं बीपीआरएनडी के हर काम में गृह मंत्री के नाते सहयोगी बनकर उनको बल देने के पक्षधर हूं। एक ही कारण से आज मैं यहां पर आया हूं। मित्रों, मोदी जी के सरकार बनने के बाद विशेषकर सीमा सुरक्षा का काम करने वाले अपने सभी बलों को उनकी सुविधाएं, उनका स्वास्थ्य, उनके परिवार की सुविधाएं, उनका स्वास्थ्य
उच्चतम टेक्नोलॉजी से उनको लैस करना, उनके निवास की सुविधाओं को ज्यादा से ज्यादा बढ़ाना, हाउसिंग सेटिस्फेक्शन रेशियो का एक लक्ष्य तय कर वो लक्ष्य को हर साल में हमने बांटा है और इसके हिसाब से हम आगे बढ़ रहे हैं। और आज आईटीबीपी के विभिन्न आवासीय भवन का यहां पर उद्घाटन और शिलान्यास हो रहा है। मित्रों, भारतीय जनता पार्टी के सरकार बनने के बाद, मोदी जी के प्रधानमंत्री बनने के बाद, चाहे सीएपीएफ्स के निवास हो या एडमिनिस्ट्रेटिव ब्लॉक्स हो, इसके लिए या सरहद पर तैनात बैरक्स में रहकर काम करने वाले जवान हो, उनकी सुविधा के लिए हमने बहुत कुछ किया है और आगे बहुत कुछ करना भी चाहते हैं। आज यहां पर आईटीबीपी के आवासीय क्वार्टर, एडमिनिस्ट्रेटिव ब्लॉक, बैरक्स, स्टाफ ऑफिसर मेस, ये सारे आयामों में कुछ न कुछ हम नया जोड़ने जा रहे हैं। मैं बहुत डिटेल बताना नहीं चाहता, परंतु मैं इतना जरूर कहना चाहता हूं, आईटीबीपी सभी सीएपीएफ्स में सबसे दुर्गम क्षेत्र में काम करने वाला हमारा सुरक्षा बल है। हम कल्पना ही नहीं कर सकते कि -42 डिग्री टेम्परेचर के अंदर देश की सीमाओं की सुरक्षा करना कितना दृढ़ मनोबल और उत्कृष्ट देशभक्ति होती है, तभी हो सकता है। और मैं हमेशा सुनिश्चित होता हूं, लेस मात्र भी चिंता नहीं होती है भारत चीन सीमा की, जब हमें मालूम होता है कि मेरे आईटीबीपी का जवान गांव गश्त लगा रहा है या वहां कैंप कर ठहरा है। किसी की मजाल नहीं है कि भारत की 1 इंच जमीन का भी अतिक्रमण वो कर पाए। आईटीबीपी के ने अपने स्थापना काल से विषम भौगोलिक परिस्थितियों में, विषम एटमॉस्फेयर के अंदर और कठिन से कठिन क्षेत्र के अंदर बहुत अच्छा परफॉर्म किया है। इसलिए मैंने ठेठ उत्तर के जितने भी राज्यों का दौरा किया है, चाहे अरुणाचल हो, कश्मीर हो, लद्दाख हो, हर जगह पे आईटीबीपी के जवान को हिमवीर कर भारत की जनता बुलाती है और ये उन्होंने दिया हुआ उपनाम है। और मैं मानता हूं पद्मश्री और पद्म विभूषण से भी बड़ा उपनाम भारत की जनता ने मेरे आईटीबीपी के सिपाही को दिया है। ये बहुत बड़ी उपलब्धि है, क्योंकि ये सरकारी उपनाम नहीं है, देश की जनता ने दिया हुआ उपनाम है। वामपंथी उग्रवाद के सामने लड़ने में भी आईटीबीपी का बहुत अच्छा रोल रहा है। मित्रों, आज फिर से मैं एक बार कहूंगा, बीपीआरएनडी के माध्यम से प्रॉब्लम का आइडेंटिफिकेशन, प्रॉब्लम के ऊपर रिसर्च, इसके रिसर्च पेपर में आए हुए सुझावों का एनालिसिस, वो एनालिसिस के आधार पर नीति परिवर्तन कर नीति का क्रियान्वयन और इसका रिव्यू, ये पूरी चेन को हम समाप्त करने की दिशा में हैं। हमें इससे बहुत बड़ा फायदा मिलने वाला है और ये सेंटर वो उद्देश्य की परिपूर्ति के लिए बहुत काम करेगा। मोदी सरकार ने सीएपीएफ्स के लिए ई आवास पोर्टल बनाया है। सिर्फ ई आवास पोर्टल के कारण ही लगभग 9% जितनी हाउसिंग सेटिस्फेक्शन रेशियो में बढ़ोतरी हुई है और इन 8 वर्षों में 31,000 आवासों का निर्माण किया है। 17,000 से ज्यादा आवास निर्माणाधीन है और 15,000 से ज्यादा आवास प्रक्रियागत इस बजट के अंदर हम अप्रूव करेंगे।
जिससे मालूम पड़ता है कि हमारा हाउसिंग सेटिस्फेक्शन रेशियो ये सब आवास बनने के बाद 31,000, 17,000 और 15,000 ये समाप्त होने के बाद हाउसिंग सेटिस्फेक्शन रेशियो केंद्रीय सुरक्षा बलों का 60% से ऊपर चला जाएगा। वो मेरे लिए कम से कम देश के गृह मंत्री नाते बहुत संतुष्टि का विषय है और बहुत मन से इस काम को मोदी जी आशीर्वाद दे रहे हैं। हमारे जवानों की और उनके परिवारजनों की स्वास्थ्य की सुविधाओं को और मजबूत करने के लिए आयुष्मान CAPF योजना लेकर हम आए हैं। लगभग 35 लाख कार्ड वितरित किए गए हैं। अब किसी को कोई डॉक्यूमेंट्स के लिए कहीं अप्रूवल लेना या कोई जरूरत नहीं है। कार्ड स्वैप कर कर आप आपका इलाज करा सकते हैं और ऑटोमेटिकली इसकी अकाउंटिंग सिस्टम हो जाती है और इसके कारण बहुत सारे अस्पताल भी बढ़ गए हैं। पहले सिर्फ CAPF के अस्पताल में आप जाते थे, अब ढेर सारे अस्पताल इसके साथ जुड़ने के कारण लगभग 1 साल के कम अंतराल में 20 करोड़ से ज्यादा जिसका मूल्य है, इतनी स्वास्थ्य सेवाएं CAPF के जवान और उनके परिवारजनों ने प्राप्त की है। एक और प्रॉब्लम को भी हम एड्रेस करने जा रहे हैं। जो जवान मुझे सरहद पर से देख रहे हैं उनको आनंद होगा कि आपको सरहद पर से कम 100 दिन आपके परिवार के साथ या तो हेडक्वार्टर पर रहना का मौका मिले। इस प्रकार का ड्यूटी रोस्टर भी हम बना रहे हैं, जिससे आने वाले दिनों में आपका तनाव काफी कम है। ये बहुत कठिन काम है, मुझे मालूम है, मगर मैं मानता हूं कि मानवीय दृष्टिकोण के हिसाब से देखें तो ये करना बहुत जरूरी है। इसलिए ITBP के जो जवान मुझे ऑनलाइन सुन रहे हैं, वो सभी जवानों को मैं आश्वस्त करना चाहता हूं, चुनाव में जाने से पहले हम आपका 100 दिन आपके परिवार के साथ या तो आपके हेडक्वार्टर पर आप रह पाए, इस प्रकार की सुविधा सुनिश्चित करेंगे। आप भरोसा कर सकते हो। मित्रों, CAPF के कर्मचारियों के कल्याण के लिए नरेंद्र मोदी सरकार सदैव समर्पित भी है और सजग भी है। और मैं आज फिर से एक बार दोनों DGP को बहुत बहुत शुभकामनाएं देता हूं। हमारे DGP ITBP भी यहाँ उपस्थित है और श्री बालाजी श्रीवास्तव भी यहाँ पर उपस्थित है। ये दोनों छोटी मगर बहुत अहम शुरुआतों से हमारे काम के अंदर सुनिश्चित रूप से सुधार आएगा, ऐसा मुझे विश्वास है। फिर से एक बार लेट होने के लिए क्षमा प्रार्थना कर कर मेरी बात को समाप्त करता हूं। वंदे मातरम। मान्यवर, आप मुख्य अतिथि माननीय केंद्रीय गृह एवं सहकारिता मंत्री श्री अमित शाह जी से ITBP के आवासीय एवं प्रशासनिक भवनों का वर्चुअल अनावरण करने का आग्रह करें। नमस्कार महोदय, आज हमें बहुत खुशी हो रही है कि अब हम क्षेत्रीय मुख्यालय बेंगलुरु कैंप परिसर में बने सरकारी आवासों में रह सकते हैं। महोदय, यहाँ पर बिजली और पानी की बहुत अच्छी सुविधा की गई है
साथ ही साथ मेडिकल की भी बहुत अच्छी व्यवस्था की गई है। अब हम यहाँ पर अपने परिवार के साथ निश्चिंत होकर सुरक्षित रह सकते हैं। महोदय, मैं यहाँ उपस्थित सभी परिवारजनों की तरफ से आपकी बहुत बहुत आभारी हूँ। धन्यवाद महोदय। ಜೈ ಶ್ರೀಮಾನ್ ಮಾನನೀಯ ಗೃಹ ಮಂತ್ರಿಜಿ ಅವರು ನಮ್ಮ ಪ್ರಾದೇಶಿಕ ಪ್ರಧಾನ ಕಚೇರಿ ಬೆಂಗಳೂರು ಹೊಸ ಕಟ್ಟಡಗಳನ್ನು ನಿರ್ಮಿಸಿದರು. ಆದ ಕಾರಣ ನಮ್ಮ ಎಲ್ಲ ಪರಿವಾರದೊಂದಿಗೆ ಸರಳ ಸುಖಕರ ಜೀವನವನ್ನು ನಡೆಸಲು ಒಳ್ಳೆಯ ಅವಕಾಶವಾಯಿತು. ಆದ್ದರಿಂದ ನಾವು ನಮ್ಮ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಹಾಗೂ ಪದಾಧಿಕಾರಿಗಳ ಪರಿವಾರದ ವತಿಯಿಂದ ವೆಲ್ಕಮ್ ಬ್ಯಾಕ್. ಕೇಂದ್ರ ಗೃಹ ಸಚಿವ ಹಾಗೂ ಸಹಕಾರಿ ಸಚಿವ ಅಮಿತ್ ಶಾ ಅವರು ದೇವನಹಳ್ಳಿ ಆವತಿಗೆ ಆಗಮಿಸಿದ್ರು. ಇಲ್ಲಿನ ಬಿಪಿಆರ್ಡಿ ಕಟ್ಟಡ ನಿರ್ಮಾಣದ ಕಾಮಗಾರಿಗೆ ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಬಿಪಿಆರ್ಡಿಯಿಂದ ಪೊಲೀಸ್ ಇಲಾಖೆಗೆ ಹೆಚ್ಚು ಬಲ ಬಂದಂತಾಗಿದೆ. ಬಿಪಿಆರ್ಡಿಗೆ ಸಿಗಬೇಕಾದಷ್ಟು ಮಾನ್ಯತೆ ಸಿಕ್ಕಿರಲಿಲ್ಲ. 25ರಿಂದ 50 ವರ್ಷಗಳಲ್ಲಿ ಸಮಾಜದ ಯೋಜನೆ ಬದಲಾಗಿದೆ. ಬದಲಾವಣೆಯನ್ನ ಗಮನಿಸದಿದ್ರೆ ನಿರ್ವಹಣೆ ಕಷ್ಟ. ಬದಲಾವಣೆಗಾಗಿ ಸೂಕ್ತ ಕಾರ್ಯಕ್ರಮವನ್ನ ರೂಪಿಸಲೇಬೇಕು ಅಂತ ಅಮಿತ್ ಶಾ ಅವರು ಮಾತನಾಡಿದ್ದಾರೆ. धन्यवाद महोदय। ज्ञानेंद्र जी। ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.